ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ 8 ಬ್ಲೌಸ್ನು ಶುಕ್ರವಾರ ನೈಟು ಕಟಿಂಗ್ ಮಾಡ್ಕೊಳ್ಳೋಣ ಅಂತ ಟೈಮರ್ನು ತೋರಿಸಿ ಸಹ ಕಟಿಂಗ್ ಮಾಡಿದ್ದೀನಿ. ನೀವು ನೋಡ್ಬೋದು ಅಲ್ಲಲ್ಲೇ ಲೈನಿಂಗು ಮತ್ತು ಬ್ಲೌಸ್ ಪೀಸ್ನ ಇಟ್ಟಿದ್ದೀನಿ. ಟೋಟಲು 8 ಬ್ಲೌಸ್ ಪೀಸ್ ಇದೆ. 1 2 3 ಈ ಕಡೆಗೆಲ್ಲ ಇದೆ. ಸೊ ಲೆಕ್ಕ ಹಾಕೊಂಡ್ರೂ ನಿಮಗೆ ಲೆಕ್ಕ ಸಿಗುತ್ತೆ. 3 4 5 6 7 8 ಟೋಟಲು 8 ಬ್ಲೌಸ್ ಪೀಸ್ ಇದೆ, 8 ಲೈನಿಂಗ್ ಇದೆ. ನಾನು ಇದನ್ನು ಎಮರ್ಜೆನ್ಸಿ ಕೊಡಲೇಬೇಕಿತ್ತು, ಗೃಹ ಪ್ರವೇಶ ಇದ್ದಿದ್ದ ಕಾರಣ. ಹಾಗಾಗಿ ನಾನು ನೈಟು ರೆಡಿ ಮಾಡೋಣ ಅಂತ ಹೇಳಿ, ನಮ್ಮೂರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಂತೆ ಅಂತ ಹೇಳ್ತಿರ್ತೀನಲ್ವ, ಶುಕ್ರವಾರ ಸಂತೆ ಇತ್ತು, ಜನ ಎಲ್ಲ ಬರ್ತಿದ್ರು. ಹಾಗಾಗಿ ಅಂಗಡಿಲಿ ಜಾಸ್ತಿ ಕೆಲಸ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮನೆಗೆ ತೊಗೊಬಂದು ನೈಟ್ ಕಟಿಂಗ್ ಮಾಡಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ಟಿಚ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ. ಅದರಂತೆಯೇ ಕಟಿಂಗ್ ಮಾಡಿಕೊಂಡೆ. ಕಟಿಂಗ್ನು ಸಹ ತೋರಿಸಿದ್ದೀನಿ ನಿಮಗೆ. ಅಂದರೆ ಕಟಿಂಗ್ ತೋರಿಸಿದ್ದೀನಿ ಅಂದರೆ ಟೈಮರ್ ಇಟ್ಟು ತೋರಿಸಿದ್ದೀನಿ, ಓಕೆನಾ. 8 ಬ್ಲೌಸ್ ಪೀಸ್ ಇದೆ, 8 ಲೈನಿಂಗ್ ಇದೆ. ನಾನು ಕಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಟೈಮ್ ಬಂದು 9 ಗಂಟೆ 13 ನಿಮಿಷ. ನೀವು ನೋಡ್ಬೋದು, ಶುಕ್ರವಾರ ಏಪ್ರಿಲ್ 17ನೇ ತಾರೀಕು 9 ಗಂಟೆ 13 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿದೆ. ಪಿಂಕ್ ಕಲರ್ ಬ್ಲೌಸ್ ಪೀಸ್ನ ನಾನು ಅಂದರೆ ಹೇಗೆ ಜೋಡಿಸಿದ್ದೀನಿ ಅದೇ ರೀತಿಯೇ ಕಟಿಂಗ್ ಮಾಡ್ಕೊತಾ ಹೋದೆ. ಪಿಂಕ್ ಕಲರ್ನ ನಾನು ಕಟಿಂಗ್ ಮಾಡಿ ನೀವು ಮತ್ತೆ ಟೈಮಿಂಗ್ಸ್ನ ತೋರಿಸ್ದಾಗಲೂ ನೀವು ನೋಡ್ತಾ ಹೋಗ್ಬೋದು. ನಾನು ಎಲ್ಲದಕ್ಕೂ ಟೈಮಿಂಗ್ಸ್ ತೋರಿಸಿದ್ದೀನಿ. 13 ನಿಮಿಷ ಇದ್ದಿದ್ದು 9 ಗಂಟೆ 23 ನಿಮಿಷ. ಅಂದರೆ ಸ್ವಲ್ಪ ಹೊತ್ತು ಟಿ ವಿ ನೋಡಿಕೊಂಡು ಇಲ್ಲ ಫೋನ್ ನೋಡಿಕೊಂಡು ಟೈಮ್ನ ಪಾಸ್ ಮಾಡಿದೆ. ಅಂದರೆ ನೈಟು ಸೀರಿಯಲ್ ಏನಾದ್ರು ಹಾಕ್ಕೊಂಡಿರ್ತೀವಲ್ವ, ಆ ರೀತಿ. ನಾನು ಎಲ್ ಸ್ಕೇಲ್ನ ಯೂಸ್ ಮಾಡಿದ್ರೆ ತುಂಬ ಸ್ಪೀಡಾಗಿ ನೀವು ಸ್ಟಿಚ್ ಮಾಡ್ಬೋದು, ಇಲ್ಲ ಕಟಿಂಗ್ ಮಾಡ್ಕೋಬೋದು. ನಾನು ಎಲ್ ಸ್ಕೇಲ್ನ ಯೂಸ್ ಮಾಡ್ತೀನಿ. ಒಂಬತ್ತು ಗಂಟೆ 33 ನಿಮಿಷದಲ್ಲಿ ಎರಡನೇದು ಗ್ರೀನ್ ಕಲರು ಪಿಸ್ತಾ ಕಾಂಬಿನೇಷನ್ ಸ್ಯಾರಿ, ಅದು ಕಟಿಂಗ್ ಆಯಿತು. ಇದು ಗೃಹ ಪ್ರವೇಶದ ಆಂಟಿ ಅವ್ರದ್ದೇ, ಅಂದರೆ ಅಮ್ಮ ಮಗಳದು. ಅಮ್ಮಂದು 3, ಮಗಳದು 3 ಬ್ಲೌಸು. ಇನ್ನೊಬ್ರದ್ದು ಮದುವೆಗೆ ಹೋಗೋವಂಥದ್ದು 2 ಬ್ಲೌಸು. ಟೋಟಲು 8 ಬ್ಲೌಸ್ ಇತ್ತು. 33 ನಿಮಿಷದಲ್ಲಿ ನಾನು ಅದನ್ನು ಕ್ಲಿಯರ್ ಮಾಡಿದ್ದೆ. 42 ನಿಮಿಷಕ್ಕೆ ಇದನ್ನು ಕ್ಲಿಯರ್ ಆಯಿತು. ಇದೇ ರೀತಿಯೇ ಟೈಮಿಂಗ್ಸ್ನ ತೋರಿಸ್ತಿದ್ದೀನಿ. ಇದನ್ನು ಏನಕ್ಕೆ ತೋರಿಸ್ತಿದ್ದೀನಿ ಅಂತ ಅಂದರೆ, ನೀವು ಸಹ ತುಂಬ ಸ್ಪೀಡಾಗಿ ಕಟಿಂಗು ಸ್ಟಿಚಿಂಗ್ ಮಾಡ್ಬೋದು. ಒಂದು ದಿನಕ್ಕೆ ಎಷ್ಟು ದುಡಿಬೋದು ಅನ್ನೋ ಒಂದು ಕ್ಲಾರಿಟಿ ನಿಮಗೂ ಸಿಗಲಿ, ಇಲ್ಲ ದುಡಿತಿದ್ದೀನಿ ಅನ್ನೋ ಒಂದು ಇದರಲ್ಲಿ ನಿಮಗೂ ಜೋಶ್ ಬರಲಿ ಅನ್ನೋ ಕಾರಣಕ್ಕಷ್ಟೇ ಟೈಮರ್ನು ತೋರಿಸಿದ್ದೀನಿ. 9 ಗಂಟೆ 50 ನಿಮಿಷಕ್ಕೆಲ್ಲ ಇನ್ನೊಂದು ಬ್ಲೌಸು ಕಟಿಂಗ್ ಆಯಿತು. ಎಲ್ಲನೂ ಕಟಿಂಗ್ ಮಾಡಿ ಸೈಡಿಗಿಟ್ಟು ಮಲಗಿದ್ದಾಯಿತು. ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಎದ್ದಿದ್ದು. ಇದಕ್ಕೆ ಬಡ್ಸ್ ಡಿಸೈನ್ನ ಹಾಕಿ ಅಂತ ಹೇಳಿದ್ರು. ನಾನು ಬಡ್ಸ್ ಏನು ನೈಟ್ ಕಟ್ಕೊಳ್ಳಿಲ್ಲ, ನಿದ್ದೆ ಬರ್ತಿತ್ತು. ಆಲ್ರೆಡಿ ಅಂಗಡೀಲಿ ಕೆಲಸ ಮಾಡಿದ್ವಲ್ವ. 9 ಗಂಟೆ 56 ನಿಮಿಷ ಅಂದರೆ ತುಂಬ ಸ್ಪೀಡಾಗಿ ಕಟಿಂಗ್ ಆಯ್ತಿತ್ತು. ಯಾವುದೂ ಏನೂ ಡಿಲೇ ಆಗಿಲ್ಲ. 2 ಬ್ಲೌಸು, ಇವೆರಡಕ್ಕೂ ಬಡ್ಸ್ ಡಿಸೈನ್ ಅಂದರೆ ಪೋಟ್ಲೆ ಬಟನ್ ಡಿಸೈನು. ಕಟಿಂಗ್ ಮಾಡಿ ಯಾವುದಕ್ಕೆ ಏನು ರೇಟು ಅಂತಲೂ ಸಹ ತೋರಿಸಿದ್ದೀನಿ. ಮಿಸ್ ಮಾಡದಿರ ನನ್ನ ವೀಡಿಯೋ ಪೂರ್ತಿ ನೋಡಿ. ಇದು ಜಾಸ್ತಿ ನಿಮಿಷದ ವೀಡಿಯೋ ಆಗಿರಲ್ಲ, ಸ್ವಲ್ಪನೇ ಬೇಗನೆ ಆಗಿರುತ್ತೆ. ಹಾಗಾಗಿ ಪೂರ್ತಿ ವೀಡಿಯೋ ನೋಡಿ, ಓಕೆನಾ. ಇದು ಅಷ್ಟೇ ಗೃಹ ಪ್ರವೇಶದ ಮನೆಯವ್ರದ್ದು. ನೈಟು ಹೋಮ ಇತ್ತಲ್ವ, ಹಂಗಾಗಿ ಬೆಳಗ್ಗೆಗೊಂದು ನೈಟಿಗೊಂದು ಅಂತ ಹೇಳಿ ಆಂಟಿ 2 ಸಿಂಪಲ್ ಮಿಷಿನ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ರು. ಅವ್ರು ಇನ್ನೊಂದು ಸಿಂಪಲ್ ಸಾದಾ ಬ್ಲೌಸ್ ಹೊಲಿಸಿದ್ರು. 10 ಗಂಟೆ 19 ನಿಮಿಷ ಆಯಿತು. ಇನ್ನು ಇದೊಂದು ಫಿನಿಷ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಬ್ಲೌಸು ಕಟಿಂಗ್ ಫಿನಿಶ್ ಆಯಿತು ಅಂತ. ಈ ಡಿಸೈನ್ ಅವರೇ ತೋರಿಸಿದ್ರು, ಸ್ಲೀವಿಗೆ ಈ ಥರ ಸಿಂಪಲ್ಲಾಗಿ ಬರಲಿ ಅಂತ ಹೇಳಿ. ಅವ್ರು ವಾಟ್ಸಪ್ ಮಾಡಿದ ಡಿಸೈನೇ ಮಿಷಿನ್ ವರ್ಕಲ್ಲಿ ಹಾಕ್ಕೊಟ್ಟಿದ್ರು. ಅಂತೂ ಇಂತೂ 8 ಬ್ಲೌಸ್ನ ಕಟಿಂಗ್ ಮಾಡಿ ನಾನು ಟೈಮ್ ನೋಡಿದಾಗ 10:30 ಆಗಿತ್ತು. ನಾನು 9 ಗಂಟೆ 13 ನಿಮಿಷದಲ್ಲಿ ತೊಗೊಂಡಿದ್ದು. ಇವಾಗ 10 ಗಂಟೆ 30 ನಿಮಿಷ ಆಗಿತ್ತು. ಸರಿ ಅಂತ ಹೇಳಿ ಎಲ್ಲನೂ ಸೈಡಿಗಿಟ್ಟು ಬಾಯ್ ಹೇಳಿ ಗುಡ್ ನೈಟ್ ಹೇಳಿ ಮಲ್ಕೊಂಡಿದ್ದಾಯಿತು. ಮಾರ್ನಿಂಗ್ ಇನ್ನು ಎಷ್ಟು ಬೇಗ ಎದ್ದೆ ಅಂತಲೂ ಇಲ್ಲೇ ತೋರಿಸ್ತೀನಿ. ಟೋಟಲ್ 8 ಬ್ಲೌಸ್ನೂ ಹಾಗೆ ಇಟ್ಟಿದ್ದೀನಿ ನೋಡಿ. ಕರೆಕ್ಟಾಗಿ 8 ಬ್ಲೌಸು ಇದೆ, ನೀವು ನೋಡ್ಬೋದು. ಇನ್ನು ನಾನು ಬೆಳಗ್ಗೆ ಎದ್ದಿದ್ದು ಬಂದು 5 ಗಂಟೆ 11 ನಿಮಿಷಕ್ಕೆ ಎದ್ದೆ. ಸ್ವಲ್ಪ ಲೇಟಾಗಿ ಮಲಗಿದ್ನಲ್ವ, ಹಾಗಾಗಿ ಸ್ವಲ್ಪ ಲೇಟಾಗಿ ಎಚ್ಚರ ಆಯಿತು. ನಾನು ಸಾಮಾನ್ಯ ಬೇಗ ಮಲಗಿದ್ರೆ ಬೇಗನೆ ಎದ್ದೇಳ್ತೀನಿ. ಈಗ 1 ಬೈ 1 ಸ್ಟಿಚ್ ಮಾಡ್ಕೊಳ್ಳೋಣ ಬನ್ನಿ. 1 ಬೈ 1 ಸ್ಟಿಚ್ ಮಾಡ್ಕೊಳ್ಳೋಣ. 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 1 ಬೈ
ಸ್ಟಾರ್ಟಿಂಗ್ ನಾನು ಈ ಕಡೆಯಿಂದನೇ ತೊಗೋತಿದ್ದೀನಿ ಮೆರೂನ್ ಪೀಸು. 5 ಗಂಟೆ 11 ನಿಮಿಷದಲ್ಲಿ ಇತ್ತು ನಾನು ಈ ಬ್ಲೌಸ್ನ ತೊಗೊಂಡು ಸ್ಟಿಚ್ ಮಾಡಿದಾಗ. ಈ ರೀತಿ ಮಿಷಿನ್ ವರ್ಕ್ ಇದೆ. ಇದಕ್ಕೆ ನಾನು ಚಾರ್ಜಸ್ ಎಷ್ಟು ಮಾಡಿದ್ದೀನಿ ಅಂತ ಅಂದರೆ ಅದನ್ನು ಲಾಸ್ಟಿಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವಿಡಿಯೋ ನೋಡಿ, ಓಕೆನಾ. 5 ಗಂಟೆ 11 ನಿಮಿಷದಲ್ಲಿ ಸ್ಟಾರ್ಟ್ ಮಾಡಿ 5 ಗಂಟೆ 51 ನಿಮಿಷದಲ್ಲಿ ಎಂಡ್ ಮಾಡಿದೆ. ಅಂದರೆ ಇದನ್ನು ನಾನು ಸ್ಟಿಚ್ ಮಾಡೋದಕ್ಕೆ ನಾನು ತೊಗೊಂಡಂಥ ಟೈಮು 40 ನಿಮಿಷ, ಓಕೆನಾ. ಮಿಷಿನ್ ವರ್ಕ್ ಇದೆ, ಸೊ ಹಾಗಾಗಿ ನಾನು ಅಷ್ಟೊತ್ತು ತೊಗೋತಿರ್ಲಿಲ್ಲ, ಯಾಕೋ ಗೊತ್ತಿಲ್ಲ, ಸ್ವಲ್ಪ ಸ್ಲೋನೇ ಆಯಿತು ಕೆಲಸ. ಬಟ್ ಪರವಾಗಿಲ್ಲ, ಫಿನಿಷ್ ಮಾಡಿದ್ದೀನಿ. ಅಂಗಡಿಗೆ ಹೋಗೋದಕ್ಕೂ ಮುಂಚೆ 7 ಬ್ಲೌಸ್ನ ನಾನು ಮನೇಲೇ ಹೊಲ್ದಿದ್ದೀನಿ. 1 ಬ್ಲೌಸ್ನ ಅಂಗಡಿಗೆ ಹೋಗಿದೆ, ಉಕ್ಸಾಕೋಕ್ಕೂ ಬೇರೆಯವ್ರಿಗೆ ಕೊಟ್ಟೆ. ಐದು ಗಂಟೆ 52 ನಿಮಿಷದಲ್ಲಿ ನಾನು ಗ್ರೀನ್ ಕಲರ್ನ ಬ್ಲೌಸ್ನ ತಗೊಂಡು ನೋಡಿ ಕೂತಿದ್ದಾನೆ ಸ್ಟಿಚ್ ಮಾಡಿದ್ದೀನಿ ನಾನೇ ಅನ್ನೋದಕ್ಕೆ ಸಾಕ್ಷಿನೂ ಸಹ ತೋರಿಸಿದ್ದೀನಿ. ಟೈಮರು ಸಹ ತೋರಿಸ್ತೀನಿ, ನೀವು ನೋಡ್ಬೋದು. 6 ಗಂಟೆ 36 ನಿಮಿಷ, ಅಂದರೆ ಆ ಕಡೆ 8 ನಿಮಿಷ ಇತ್ತು, ಇದು ಅಷ್ಟೇ 40 ನಿಮಿಷದಲ್ಲೇ ಆಯಿತು ಮಿಷಿನ್ ವರ್ಕು ಬ್ಲೌಸು. ಇದ್ರ ಪ್ರೈಸ್ ಬಂದು 350 ಸ್ಟಿಚ್ ಮಾಡಲಿಕ್ಕೆ. ಅದು ಅಷ್ಟೇ, ಮೆರೂನು ಅಷ್ಟೇ 350. ವರ್ಕ್ ಇರೋದ್ರಿಂದ 850 ಈ ರೀತಿ ಮೇಂಟೈನ್ ಮಾಡಿ ತಗೋತೀವಿ. ನಾನು ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ 350 ರೂಪಾಯಿ ತಗೋತೀನಿ. ಇದು ಪೋಟ್ಲೆ ಬಟನ್ ಡಿಸೈನು. ಬ್ಯಾಕಿಗೆ ಪೋಟ್ಲೆ ಬಟನ್ ಹೇಳಿದರು, ಸೊ ಪೋಟ್ಲೆ ಬಟನ್ ಮಾಡಿಕೊಂಡು ಸ್ಟಿಚ್ ಮಾಡೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಅಂದ್ಕೋತೀನಿ. ಇದು ಸ್ಲೀವಿಗೆ ಎಲ್ಬೋ ಸ್ಲೀವಿಗೆ ಸ್ವಲ್ಪ ನರಿಗೆ ಥರ ಇಟ್ಟು ಹೊಲ್ದಿದ್ದು. ಇದನ್ನು ನಾನು ಸ್ಟಿಚ್ ಮಾಡೋ ಹೊತ್ತಿಗೆ 7:30, ಅಂದರೆ ಸತತ 1 ಅವರ್ನ ತಗೋತಿದ್ದು. ಅಂದರೆ ಪೋಟ್ಲೆ ಬಟನ್ ಸುತ್ತಕೊಂಡು ಹಾಕಬೇಕಿತ್ತಲ್ವ, ಹಾಗಾಗಿ ಇದು 1 ಅವರ್ ತಗೋತು. ಇದಕ್ಕೆ ನಾನು ಪೋಟ್ಲೆ ಬಟನ್ ಹಾಕಿರೋದಕ್ಕೆ ಲಾಸ್ಟಿಗೆ ಬಿಲ್ನ ನಾನು ಹೇಳೋಣ ಅಂತ ಹೇಳಿ ಈಗ ಹೇಳ್ತಿಲ್ಲ. ಈಗ ಬರೀ ಅರ್ಧ ಗಂಟೆ 1 ಗಂಟೆಲೆಲ್ಲ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿ ಆ ರೀತಿ ತೋರಿಸ್ತಿದ್ದೀನಿ. ಅಂದರೆ ಒನ್ ಡೇಗೆ ನಾನು ಕ್ಲಿಯರಾಗಿ ತೋರಿಸ್ತಿದ್ದೀನಿ, ಟೈಮರು ತೋರಿಸ್ತಿದ್ದೀನಿ ಎಷ್ಟು ಬೇಗ ಸ್ಟಿಚ್ ಆಗಿದೆ ಅಂತ. ಇದು ಅಷ್ಟೇ, ಬ್ಯಾಕಿಗೆ ಕಟ್ಟ ಟ್ಯಾಗಿಗೆ ಮಾತ್ರ ಪೋಟ್ಲೆ ಬಟನ್ ಹಾಕಿದ್ದೀನಿ. ಮುಂದೆ ಸ್ವೀಟ್ ಹಾರ್ಟ್ ಶೇಪಿಗೆ ಸ್ವಲ್ಪ ಇನ್ನು ಬಾರ್ಡರ್ನ ಕೊಟ್ಟಿದ್ದೀನಿ. 8:30 ಆಯಿತು. ಇದು ಪೋಟ್ಲೆ ಬಟನ್ ಇತ್ತಲ್ವ, ಹಂಗಾಗಿ ಇದು 10 ನಿಮಿಷ ಸ್ವಲ್ಪ ಬೇಗ ಆಯಿತು. ಅಂದರೆ 1 ಅವರ್ಗೆ ಒಂದು 10 ನಿಮಿಷ ಬೇಗನೆ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಇದು ಹೆಚ್ಚು ಕಡಿಮೆ 1 ಅವರ್ ಲೆಕ್ಕನೇ ತೊಗೋಬೋದು. ಇದು ಸಾದಾ ಬ್ಲೌಸು, ಇದೊಂದೇ ಸಾದಾ ಬ್ಲೌಸು. ಇನ್ನೆಲ್ಲ ಸ್ವಲ್ಪ ಡಿಸೈನು ಇಲ್ಲ ವರ್ಕು ಈ ರೀತಿ ಇತ್ತು. ಅಂದರೆ ಹುಕ್ಸಾಕಕ್ಕೆ ಕೊಟ್ಟು ಕಳಿಸ್ದೆ ಅವರಿಗೆ ಮಧ್ಯ. ಇದು ಬಂದು ಮಿಷಿನ್ ವರ್ಕು, ತುಂಬ ಚೆನ್ನಾಗಿತ್ತು. ಇದನ್ನು ನಾನು ಸ್ಟಿಚ್ ಮಾಡೋಷ್ಟರೊಳಗೆ ಎಷ್ಟೊತ್ತಾಯಿತು ಅಂತ ತೋರಿಸ್ಲಿಕ್ಕೆ ನಮ್ಮನೆಯವ್ರು ಎದ್ದು ಹೊರಗಡೆ ಹೋಗಿದ್ರು. ಆಗ ಫೋನ್ ಇರಲಿಲ್ಲ, ಹಂಗಾಗಿ 1 ಬೈ 1 ಇನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಫೋನ್ ಇರೋದು ನಮ್ಮ ಮನೆಯವ್ರದ್ದಲ್ವ, ಟೈಮರ್ ತೋರಿಸ್ಬೇಕಂತಂದರೆ ಅವ್ರು ಎದ್ದು ಹೊರಗಡೆ ಕೆಲ್ಸಕ್ಕೆ ಹೋದರು. ನೋಡಿ ಇದೆಷ್ಟು ಚೆಂದ ಇದೆಯಲ್ಲ. ನಾನು ಟೋಟಲ್ ಎಷ್ಟು ಬಿಲ್ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ಮಿಸ್ ಮಾಡಿದೆ ನಾನು ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ, ಓಕೆನಾ. ರೆಡ್ ಕಲರ್ ಸ್ಯಾರಿ ತುಂಬ ಹೈಲೈಟ್ ಆಗಿತ್ತು ಸ್ಯಾರಿ ಕಲರು, ಸೊ ಹಾಗಾಗಿ ವರ್ಕು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು. ಸಾರಿ, ಇಲ್ಲಿ ನಾನು ಕೂತಿದ್ದಾನೆ ಎಲ್ಲ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿನೂ ಸಹ ತೋರಿಸಿದ್ದೀನಿ. ಮಧ್ಯಾಹ್ನ 1 ಗಂಟೆ 30 ನಿಮಿಷ ಆಯಿತು. ಅಂದರೆ ಸಾರಿ, ಅದು ಫೋನ್ ಇರಲಿಲ್ಲ ಮತ್ತು ಅಂಗಡೀಲಿ ತೋರಿಸೋಷ್ಟರೊಳಗೆ 1 ಗಂಟೆ 30 ನಿಮಿಷ ಆಯಿತು. ನೀವು ನೋಡ್ಬೋದು, ಎಲ್ಲ ಬ್ಲೌಸನ್ನ ಸ್ಟಿಚ್ ಮಾಡಿರೋದನ್ನ ನಿಮಗೆ ತೋರಿಸ್ತೀನಿ. ಎಲ್ಲ ಟೋಟಲ್ ನಿಮಗೆ ಲೆಕ್ಕ ಹಾಕಿ ತೋರಿಸ್ಬೋದು. 1 2 3 4 5 6 7 8. ನೀವು ಟೈಮನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಅಂತ ಅಂದ್ಕೋತೀನಿ. 1:30 ಶನಿವಾರ ಮಧ್ಯಾಹ್ನ 1:30 ಅಷ್ಟರೊಳಗೆ ಎಲ್ಲ ಬ್ಲೌಸ್ನೂ ಸಹ ತೋರಿಸ್ತೀನಿ. ಇದಕ್ಕೆ ನಾನು ತಗೊಂಡಂತಹ ಪ್ರೈಸ್ ಬಂದು 350. ಪೋಟ್ಲೆ ಬಟನ್ ಹಾಕಿದ್ದೀನಿ 350. ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂತ ನೀವು ಲೆಕ್ಕ ಹಾಕ್ಕೋಬೋದು. ಇದಕ್ಕೆ ನಾನು ತೊಗೊಂಡಂಥ ಅಮೌಂಟು 800 ರೂಪಾಯಿ ಅನಿಸುತ್ತೆ. ವರ್ಕು ಮತ್ತು ಸ್ಟಿಚ್ ಎಲ್ಲ ಸೇರಿಸಿ. ಸ್ಟಿಚ್ಚಿಗೆ 350 ಬಿಟ್ಟರೆ ಇನ್ನು ಬಾಕಿದು ವರ್ಕ್ ಅಮೌಂಟ್ ಆಗಿರುತ್ತೆ. ಇದು ಲೇಸ್ ಹಾಕಿದ್ದೀನಿ, ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ, ಮುಂದೆ ವರ್ಕ್ ಇತ್ತು.
ಇದಕ್ಕೆ ನಾನು ತಗೊಂಡಂಥ ಟೈಮ್ ಇದು 300 ರುಪಿ. ಇದಕ್ಕೂ ಅಷ್ಟೇ 850. 850ರಲ್ಲಿ 350 ಸ್ಟಿಚ್ ಆದರೆ ಇನ್ನು ಬಾಕಿದು ವರ್ಕ್ ಆಗಿರುತ್ತೆ, ನೀವು ಲೆಕ್ಕ ಹಾಕ್ಬೋದು. ಇದು 1200 ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು, ಕಟ್ ವರ್ಕ್ ಇದೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರವರು, ಹಾಗಾಗಿ ಇದಕ್ಕೂ ಅಷ್ಟೇ 350. ಮುಂದೆ ಸ್ವೀಟ್ ಹಾರ್ಟ್ ಶೇಪ್ ಇದೆ, ನೀವು ನೋಡ್ಬೋದು ಎಷ್ಟು ಚೆಂದ ಕಾಣಿಸ್ತಿದೆ ಕಲರ್ ಕಾಂಬಿನೇಷನ್ ಅಂತ ಹೇಳಿ. ಇದಕ್ಕೂ ಅಷ್ಟೇ 350. ಮುಂದೆ ಸ್ವೀಟ್ ಹಾರ್ಟ್ ಇದ್ದು ಬಾರ್ಡರ್ ಕೊಟ್ಟಿದ್ದೀನಲ್ವ, ಹಾಗಾಗಿ ಈ ರೀತಿ ಇದೆ ಫೈನಲ್. ಇನ್ನೊಂದು ಏನಂತ ಅಂದರೆ ಈ ಕಸ್ಟಮರು ಯುರೋಪಿಂದ ಬಂದಿರೋದು, ಅಂದರೆ ಗೃಹ ಪ್ರವೇಶದ ಮಗಳು. ಅವರಿರೋದು ಬೇರೆ ಕಡೆ ಇದ್ದಿದ್ದು, ಈಗ ರೀಸೆಂಟಾಗಿ ಬಂದಿದ್ದರು. ಅಂದರೆ ರೆಗ್ಯುಲರ್ ಕಸ್ಟಮರೇ, ಊರಲ್ಲಿ ಬೆಂಗಳೂರಲ್ಲಿ ಇದ್ದಾಗೆಲ್ಲ. ಇದು ಬಂದು ಅಷ್ಟೇ 850 ಹೇಳಿದ್ದೆ, ಅವರು 850 ಕೊಡಲ್ಲ, ಇನ್ನು 50 ಕಡಿಮೆ ಮಾಡ್ತೀವಂತ ಹೇಳಿ 800 ರೂಪಾಯಿ ಕೊಡ್ತಿದ್ರು. ಸೊ ಇದು ಆ ರೇಂಜು. 350 ಸ್ಟಿಚ್ಗೆ ಹಾಕಿದರೆ ಆ ರೇಂಜಲ್ಲಿ ನೀವು ವರ್ಕ್ನ ಲೆಕ್ಕ ಹಾಕ್ಬೋದು. ಟೋಟಲು 8 ಬ್ಲೌಸ್ ಇದೆ, ನೀವು ನೋಡಿ. ಇನ್ನು ಈ ಕುಚ್ಚು ನನಗೆ ಇಷ್ಟ ಆಯಿತು, ಅದಕ್ಕೆ ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಇರಲಿ ಅಂತ ಹೇಳಿ ತೋರಿಸ್ದೆ ಅಷ್ಟೇ. ಇದೇ ಸೀರೆ, ಅದೇ ಗೃಹ ಪ್ರವೇಶದ ಮನೆ ಮಗಳದು, ಅದೇ ಯುರೋಪು ಅಮೇರಿಕಾದಲ್ಲಿ ಅವರಲ್ಲ ಅವ್ರ ಮಗಳದು. ಇದು ಬಂದು ಒಂದು ಎಂಗೇಜ್ಮೆಂಟ್ ಹುಡುಗಿದು, ಇದು ಹೊಲಿದಿದ್ದೆ. ಸೊ ವರ್ಕ್ ಚೆನ್ನಾಗಿತ್ತು, ಯಾರಿಗಾದರೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ತೋರಿಸ್ದೆ. ಇದು ಒಂದಿನ ಮುಂಚೆನೇ ಹೊಲಿದಿದ್ದು, ಅವರು ಇಸ್ಕೊಂಡು ಹೋಗ್ತಿದ್ರಲ್ಲ, ಇಷ್ಟ ಆಗಿತ್ತಲ್ಲ, ಹಂಗಾಗಿ ಈ ಡಿಸೈನ್ನ ತೋರಿಸ್ದೆ. ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಬಿಲ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತ ಅಂದ್ರೂ ಕಮೆಂಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.